ಅವಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಭಕ್ತಿಮತ್ಯ ಜ್ಞಾನಿಗಳ ತರೂರಾಗಿರ್ತಕ್ಕಂಥ ಕರಟಗೊಪ್ಪ ಗ್ರಾಮದಲ್ಲಿ ವಿಶ್ವಗುರು ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಭಾಗದ ಯುವ ನಾಯಕರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಿದಾನಂದ ಸೌದಿಯವರು ಕೂಡ ಶರಣೆಂದು, ರಮಪ್ಪ ಗುಮ್ತಾಜರು ಕೂಡ ಶರಣೆಂದು, ಶಿವಾನಂದ ಬೆಕ್ಕಳಿಕಿಯವರಿಗೂ ಅನುಭಾವಿಗಳು ವೈದ್ಯರು ಆಗಿರತಕ್ಕಂಥ ಶರಣ ಶ್ರೀ ದರಪ್ಪ ಚೌಳರು ಕೂಡ ಶರಣೆಂದು ಅವರವರನ್ನಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಬಹಳ ವಿಷಯದ ಆಳಕ್ಕೆ ನಾನು ಹೋಗೋದಿಲ್ಲ. ಚಿದಾನಂದ ಸೌದಿ ಅವರು ಮಾತನಾಡುವಾಗ ಇಡೀ ಅಧ್ಯಾತ್ಮದ ತಳಹದಿಯ ಮೇಲೆ ರೈತ ಬಂಧುಗಳು ತಾಯಂದರ ಪರವಾಗಿ ಎಲ್ಲವನ್ನು ಮಾತನಾಡಿದರು. ನಾನು ಅಧ್ಯಾತ್ಮದ ವಿಷಯವನ್ನು ಹೇಳೋಕ್ಕಿಂತ ಮುಂಚಿತವಾಗಿ ರೈತರ ಬಗ್ಗೆ ಒಂದು ಎರಡು ಮಾತು ಹೇಳಿ ನನ್ನ ಮಾತು ಪ್ರಾರಂಭ ಮಾಡ್ತೀನಿ. ನಿಮ್ಮ ಮನೆಯೊಳಗೆ ಒಂದು ತುತ್ತು ಅನ್ನ ನಿಮ್ಮ ತಟ್ಟಿಯೊಳಗೆ ಬಂದ ಬಾಯೊಳಗೆ ಹೋಗುವಾಗ ರೊಟ್ಟಿ, ಚಪಾತಿ, ಕಾಯಿಪಲ್ಲೆ, ಅನ್ನ ಎಲ್ಲ ಬಂದು ಒಂದು ತುತ್ತು ಬಾಯೊಳಗೆ ಹೋಗುವಾಗ ಬಸವಣ್ಣವರಿಗೆ ನಿಮ್ಮ ಗ್ರಾಮದ ಆಂಜನೇಯನಿಗೆ ಏನು ಬೇಡಿಕೊಂಡು ಬಾಯೊಳಗೆ ತುತ್ತು ಹಾಕ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡ್ದಿರ್ತಾನಲ್ಲ ಅವನಿಂದ ಏನ್ ಅನ್ನ ಬಂದಿರ್ತದ, ಬಸವಣ್ಣಗೆ ಏನು ಬೇಡ್ಕೋರಿ ಅಂದ್ರೆ ಆ ರೈತನ ಹೆಂಡತಿ, ಮಕ್ಕಳು, ಬಂಧು ಬಳಗ, ಅಣ್ಣ ತಮ್ಮ ಎಂದೂ ಕೂಡ ಬಡತನದೊಳಗ ಸಾಲದೊಳಗ ನರುವಂಗ ಆಗದೇ ಇರಲಿ ಅಂತ ಬೇಡ್ಕೊಂಡು ಒಂದು ತುತ್ತು ಬಾಯಾಗ ಹಾಕ. ಒಬ್ಬ ಪೊಲೀಸ್ ಅದಾನ್ರಿ ಅಂತ ಹೇಳ್ತೀವಿ. ಎಲ್ಲಾ ನಮ್ಮ ತಾಯಂದ್ರಲ್ಲಿ ಯಾರು ನಿಮ್ಮ ಮಕ್ಕಳು ರೈತರ ಮಕ್ಕಳಿಗೆ ಕೊಡ್ತಾನ ಅಂತ ಕೈ ಎತ್ತರ ನೋಡೋಣ. ನೋಡ್ಸೋಕ ಒಬ್ಬರಿಗೆ ಇದನ್ನ ಹೇಳ್ಬೇಕಾಗಿತ್ತು, ಬಸವಣ್ಣಂದ್ ಹೇಳ್ಬೇಕಾಗಿಲ್ಲ, ಇದನ್ನ ಹೇಳ್ಬೇಕಾಗಿತ್ತು. ಮೊದಲೇ ಯಾರು ಎತ್ತಂಗಿಲ್ಲ. ನೀವು ಸೊಕ್ಕರ್ ನೋಡ್ರಿ, ಒಬ್ಬರ ಎತ್ತೀರಿ, ಯಾರು ಎತ್ತಂಗಿಲ್ಲ. ಯಾಕ್ರಿ ಯಾಕೆ ಎತ್ತಂಗಿಲ್ಲ? ಇಷ್ಟು ಮಂದಿಯಾಗ 4 ಗಂಟೆಗೆ ಮನೆಗೆ ಬಂದು ನಮಸ್ಕಾರ ಹಾಕ್ರಿ, ಎಲ್ಲ ಎತ್ತೀರಿ. ತಾಯಿಯನ್ನ 10 ವರ್ಷದೊಳಗ 1 ಎಕರೆ ಜಮೀನ್ ಇದ್ದಾವ, 1 ಕೋಟಿ 2 ಕೋಟಿ ಕಿಮ್ಮತ್ತಿಗೆ ಬಾಳತನ. ನಿಮ್ ತಲೆಯಾಗ ಏನೈತಂದ್ರ ನಾವು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಡೈಲಿ ಒಳಗ ಗಟಾರ ಬಳಿಲಿ ರೋಡ್ ಹಾಕ್ಲಿ ಒಟ್ಟು ನೌಕರಿ ಕೊಡ್ಬೇಕು. ಈ ದೇಶದೊಳಗ ಬೆವರು ಸುರಿಸಿ ಪ್ರಾಮಾಣಿಕತೆಯಿಂದ ಭೂಮಿ ತಾಯಿ ಮಡಿನೊಳಗೆ ದುಡಿತಕ್ಕಂಥವ ರೈತ ನಿಜವಾಗ್ಲೂ ದೇಶದ ಜಮೀನ್ದಾರ. ಬಹಳ ಹಣ ಇದ್ದವ್ರ, ಬಹಳ ದೊಡ್ಡ ನೌಕರಿ ಒಳಗಿದ್ದವ್ರ ತಂದೆ ತಾಯಿಯನ್ನ ಓದಿ ವೃದ್ಧಾಶ್ರಮದಾಗ ಇಡಾಕತ್ಯಾರ. 1 ಎಕರೆ ಭೂಮಿ ಇರ್ಲಿ, ಕೂಲಿ ಮನುಷ್ಯ ಐತವ ರೈತ ಎಂದು ತಂದೆ ತಾಯಿಯನ್ನ ವೃದ್ಧಾಶ್ರಮದೊಳಗೆ ಇಟ್ಟಿಲ್ಲ. ಈ ನಾಟೊಳಗೆ ಒಂದು ಉದಾಹರಣೆ ಇಲ್ಲ. ಆದ್ರೆ ನೀವು ಯಾರು ಏನ್ ಮಾಡ್ತೀರಿ? ಮತ್ ಇನ್ನೊಂದೈತ್ರ ಸ್ವಲ್ಪ ಹಂಗೇನ್ ಸಮಾನ ತಿಳ್ಕೊಬೇಡ್ರಿ. ನಮ್ ಜನ ಮದುವೆ ಆಗ್ಬೇಕಂದ್ರೆ ಯಾರು ಹಿರಿಯರು ಬಂದ್ರೆ ಗಪ್ ಚುಪ್ ಕೇಳ್ತಿರ್ತೀರಿ. ಹೆಂಗ್ ಕೇಳ್ತಾರ ಹುಡುಕ್ ಕೊಡ್ಬೇಕಾದ್ರ ಅತ್ತಿ ಮಾವ ಸತ್ತಿರ್ಬೇಕು, ಅಕ್ಕ ತಂಗಿಯಾರು ಇರಬಾರ್ದು, ಬಹಳ ಮಂದಿ ಅಣ್ಣತಮ್ಮರು ಇರಬಾರ್ದು, ಮತ್ತೇನು ಬೇಕಾರಿ ಕೂಡ ಹೋಗಿ ಹೆಂಗ್ರಿ ಸರ್ ಏನು ಬಸವಣ್ಣದ ಕೇಳಿ ಏನು ಮಾಡೋರು? ಅದಕ್ಕ ಮಹಾತ್ಮರ ಕಾಲಜ್ಞಾನ ಕಲಿಗಳು ಬರದಿಟ್ಟು ಹೋಗ್ಯಾರ. ಬಹಳ ಭಾರತ ಮುಂದುವರೆದದ, ತಂತ್ರಜ್ಞಾನ ಮುಂದುವರೆದದ, ಜಗತ್ತಿನೊಳಗೆ ನಾವು ದೊಡ್ಡವರಾಗಿವಿ ಅಂತ ಹೇಳಿ ಭಾರತದೊಳಗೆ ಮಾತಾಡ್ತೀವಲ್ಲ, ಆದ್ರ ಮಹಾತ್ಮರು ಜ್ಞಾನಿಗಳು ಏನು ಬರೆದಿಟ್ಟಾರ ಕಾಲಜ್ಞಾನ ಹಂಗೆ ಜಗತ್ತು ನಡೀಲಿಕ್ಕಂತದ. ಅಲ್ಲಮ ಪ್ರಭುಗಳು 12ನೇ ಶತಮಾನದಳು ಕಂಡುದ ನೆಲವ ಕಂಡು ಅಟ್ಟ ಹಾಸದಿ ಮೆರುವ ಜನಕ್ಕೆ ಕಾಣದ ಜೀವಿಯು ಬಂದು ತಲನಿಸುವುದು ನೋಡು ಅಂತ 12ನೇ ಶತಮಾನದೊಳಗೆ ಹೇಳ್ಯಾರ. ಹೇಳ್ತಾನ, ವಿದ್ಯುವಂತರು ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹಾತು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಡ ಎತ್ತನ, ರೊಕ್ಕದಗಳಿಗೆ ಹೊತ್ತು ಇವಾಗ ಬಿಗಿ ಬಿಗಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ. ಶಟಸ್ಥಲ ಜ್ಞಾನಿ ಉಳಿವಿ ಚನ್ನಬಸವನವರ ಕಾಲಜ್ಞಾನ ಹೇಳ್ತಾರ, ಕಲಿಯುಗದೊಳಗೆ ಉಳಿವಿ ಚೆನ್ನನು ಹುಟ್ಟಿ ಬರುವಾಗ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಳಷ್ಟ ಉಳಿತಾವ ಅಂತ ಹೇಳ್ಯಾರ. ನಮ್ಮ ಅತನಿ ಶಿವಗಳ ಆಶೀರ್ವಾದದಿಂದ, ನಿಮ್ಮ ಆಂಜನೇಯನ ಆಶೀರ್ವಾದದಿಂದ ನಮಗ ನಿಮಗ ಕೋವಿಡ್ ದೊಳಗೆ ಏನೂ ಆಗಿಲ್ಲ ಅಂದ್ರೆ ನಾವೆಲ್ಲ ಗಟ್ಟಿ ಕಾಳಾದೀವಿ ಭೂಮಿ ತಲೆ ಮ್ಯಾಗ. ಮತ್ ಏನ್ ಬೇಡಬೇಕ್ರಿ ಗಟ್ಟಿ ಕಾಳದವ ಅಂದ್ರೆ? ಬಹಳ ದೂರಿಂದ ಬೇಡ,
ಗುಲ್ಬರ್ಗ ಗತ್ತರಿಗೆ ಭಾಗ್ಯವಂತಿದು ಬೇಡ, ಇಲ್ಲೇ ಸಮೀಪ ಹೇಳ್ತೀನಿ. 38 ದಿನದ ಒಂದು ದೇವರ ಜಾತ್ರೆ ನಡೀತಿಲ್ಲ ರಾಯಬಾಗ್ ತಾಲೂಕಿನ ಕನದಾಳ ಅಂತ ಒಂದು ಊರಾಗ ಹುಲಿಕಾಂತೇಶ್ವರ ದೇವಸ್ಥಾನ. ಎಲ್ಲಾ ಹಿರಿಯರು ಕೂಡಿ ಹುಂಡಿ ಹೊಡಿತಾರ ಜಾತ್ರೆ ಸಲುವಾಗಿ. ಲಕ್ಷ ಲಕ್ಷ ಹಣ ಸಂಗ್ರಹ ಆಗ್ತದ. ಒಬ್ಬ ತಾಯಿ ಚೀಟಿ ಬರ್ದಾಳ. ಏನು ಬರ್ದಾಳ ಅಂದ್ರ, ಮುಂದಿನ ವರ್ಷ ಜಾತ್ರೆಗೆ ಬಂದಾಗ ನನಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಹಣ ಹಾಕ್ತೀನಿ, ದೀಡ್ ನಮಸ್ಕಾರ ಹಾಕ್ತೀನಿ, ಉಪವಾಸ ಮಾಡ್ತೀನಿ. ಅದರ ಮುಂದಿನ ವರ್ಷ ಜಾತಿ ಬಹಳ ಕಾಡಕತ್ತಳ, ಸಾಯುವಂಗ ಆಶೀರ್ವಾದ ಮಾಡ. ಹತ್ತಿರಕೊಂಡ್ ಎಲ್ಲಿ ಹೋಗೋರು ಇವರು? ಅವಿಶ್ಯಷ್ಟದ 10 ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಹೋಯ್ತು 100 ವರ್ಷ. ನಮ್ಮ ಬದುಕು ಅತಿಥಿಯಾಗಿ ಬಂದೀವಿ, ಅತಿಥಿಯಾಗಿರ್ಬೇಕು, ಅತಿಥಿಯಾಗಿ ಹೋಗಬೇಕು. ಇವತ್ತ ಇವ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಚಿದಾನಂದ ಸೌದಿ ಅವ್ರನ್ನ ನಮ್ಮನ್ನ ನಿಮ್ ಬಸವ ಜಯಂತಿ ಕರ್ಸಿರಿ, ಇಂಚಗೇರಿ ಮಠದ ಗುರುಗಳು ಅಂತ ಕರ್ಸಿರಿ. ನಮ್ ಬಹಳ ದೂರಿಂದ ಬೇಡ, ನಮ್ಮ ಚೌಗ್ಲಾ ಅವ್ರದ ತಗೊಂಡಿ, ರಮೇಶ್ ಚೌಗ್ಲಾ ಅವ್ರದ ಬಹಳ ದೊಡ್ಡ ಮನೆ ಕಟ್ಟ್ಯಾರ ಅಂತ ತಿಳ್ಕೊರಿ. ನಿಮ್ ಊರಾಗ ನಮ್ಮನ್ನ ಪೂಜೆ ಕರೀತಾರ, ಹೋಗಿ ಪೂಜೆ ಮಾಡ್ತೀವಿ. ಬಹಳ ಚಂದ ಕಟ್ಟೇರಿ ಅಂತ ನಾವ್ ಅಂತೀವಿ. ಅವ್ರೇನಂತಾರ, ಏನಿಲ್ರಿ ಗುರುಗಳ ಎಲ್ಲಾ ನಿಮ್ಮದಾರಿ ಅಂತಾರ. ಅವ್ರು ನಿಮ್ಮ ಆಶೀರ್ವಾದ ಎಲ್ಲಾ ನಿಮ್ಮದಾರಿ ಅಂತಾರ. ಮತ್ತ ಹಂಗ ರಮೇಶ್ ಅವ್ರ ಅಂದಾರ ಬಾ ಅಂತೇಳಿ ತಗೋರಿ, ಹಂಗಾರ ಪೆನ್ ಪೇಪರ್ ಸಹಿ ಮಾಡೋದ್ರ ಕರ್ಸ್ಯಾರ. ಮತ್ತೊಂದು ಗುರುಗಳು ಗಾಡಿಯಲ್ಲಿ ಹೆಚ್ಚಿರಿ ಅಂತ ಕೇಳ್ತಾರ. ತಾಯಿ ಅತಿಥಿಯಾಗಿ ಬಂದಿವಿ. ನಿಜವಾದ ಧರ್ಮ ಅಂದ್ರ ಮತ್ತೊಬ್ಬರಿಗೆ ಕಣ್ಣೀರ್ ಹಾಕ್ಸ್ಲಾರ್ದಂಗ ಬದುಕುದ ಧರ್ಮ, ಮತ್ತೊಬ್ಬರಿಗೆ ಅನ್ಯಾಯ ಮಾಡ್ಲಾರ್ದಂಗ ಧರ್ಮ. ಬಾಜು ಮನೆಯವ್ರ ನೌಕರಿ ಹತ್ತಿದ, ಬಾಜು ಮನೆಯವ್ರ 1000 ಟನ್ ಕಬ್ಬು ಹಾಕ್ತಾರ, ಮುಂಜಾನೆ ಬಿತ್ತುವ ಅವ್ರ ಮನೆ ಮುಂದೆ. ನೀವೆಲ್ಲ ಶರೀರ ಭಗವಂತ ಕೊಟ್ಟಾನ, ಗಟ್ಟಿರಿ, ಊಟ ಮಾಡ್ತೀವಿ. ಆವಿಷ್ಯದ ಕೋವಿಡ್ದೊಳಗೆ ಬದುಕಿ ಉಳಿದೀವಿ. ನಮ್ಮನ್ನ ಆನೆ ನಾಯಿ ನೆದರ್ಸ್ಕೊಳಕತ್ತಿಲ್ಲ, 5 ರೂಪಾಯಿ ಲಿಂಬೆ ನೆದರ್ಸ್ಕೊಳಕತ್ತಿಲ್ಲ. ಸೋಕರ್ ಮೊನ್ನೆ ಒಂದು ಪ್ರವಚನಕ್ಕೆ ಹೋಗಿದ್ದೇರ, 200 ಮಂದಿ ಐತಿ. ಊಟಕ್ಕೆ ಕೊಳೆ ಬಿಡೋಣ ಸಣ್ಣ ಹುಡುಗ ಲಿಂಬೆ ಹಣ್ಣು ತರಕ್ ಹೋಗ್ಯಾನ. 100 ಲಿಂಬೆ ಹಣ್ಣು ತರುವಾಗ ಕರಂ ಸೇವಕ ಬಾಜು ಗೌಡ್ರ ಮನಿ ಅದು ಕ್ಯಾರಿ ಬ್ಯಾಗಿನಾಗಿನ ಜಾರಿ ಅದಷ್ಟು ಬೆಳಕು 11 ಬಿದ್ದವ ಅವ್ರ ಮನಿ ಮುಂದೆ. ಪ್ರವಚನ ಹೇಳಲಿ 200 ಮಂದಿ ಐತಿ, ಅಲ್ಲಿ 3000 ಮಂದಿ ಕೂಡ್ಯಾರ. ಏನಾಗಿದೆ ಅಂತ ನಾವು ಹೋಗಿ ನೋಡಿದ್ರೆ ಮಾಡಿಸ್ಯಾರ. ಅತನಿ ಶಿವಯೋಗಿಗಳ ಪುಣ್ಯ ಭೂಮಿಯಾಗಿ ಹುಟ್ಟಿರಿ. ನಿಮ್ಮ ಕೌಟಕಪ್ಪರ ಗ್ರಾಮದೊಳಗೆ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಜೈನೇತಿ ಮುನಿ ಮಹಾರಾಜರನ್ನು ಕೊಟ್ಟಿರ್ತಕ್ಕಂಥ ಪುಣ್ಯದ ಭೂಮಿ ದೇಶದೊಳಗೆ ಯಾವ್ದಂದ್ರ ಅದು ಕೌಟಕಪ್ಪದ. ಇಂಚಗೇರಿ ಸಾಂಪ್ರದಾಯಿಕ ಒಬ್ಬರ ಬ್ರಹ್ಮಜ್ಞಾನಿ ಭೀಮಾನಂದ ಮಹಾರಾಜರನ್ನು ಕೊಟ್ಟಂತ ಪುಣ್ಯ ಭೂಮಿ ಅದ ಇದು. ಆಂಜನೇಯ ನೆಲೆಸಿದ ಸ್ಥಳ ಅದ. ಸರ್ವಧರ್ಮದ ಸಮಾನತ್ವದ ಭಕ್ತಿಯ ತವರೂರದ. ನಿಮಗೊಂದು ಮಾತು ಕೊಡ್ತೀನಿ, ಇಡೀ ಕರ್ನಾಟಕ ದೇಶದೊಳಗೆ ಯಾವ ಮೂಲ್ಯಾಗ ಹೋಗಿ ಲಿಂಬಿಕಾಯಿ ಮಾಡಿಸ್ತಾನ ನಿಮ್ ಒಗೂರು ಸಹಿತ ನಿಮ್ ಪಾದಕ ಸಹಿತ ನಾಟಂಗಿಲ್ಲ. ಅದು ಶಿವಗಳು ಸಾಕ್ಷಿ. ಗಟ್ಟಿ ಭಕ್ತಿ ಮಾಡಿ. ಗಟ್ಟಿ ಭಕ್ತಿ ಹೆಂಗಂತಂದ್ರೆ ಅರೆಬರೆ ಭಕ್ತಿ ಬೇಡ. ಅತನಿ ಶಿವಗಳು ಹೇಳ್ಯಾರ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತ, ನಾನಾ ಉಪಭೋಗ ಭೋಗಿತ ನಾಮ ಹೆಸರು ನೈ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಂದ್ರ ಅಡಿಗೆ ಮಾಡುವಾಗ, ರೈತರೆಲ್ಲ ಹೊಲ್ದಾಗ ದುಡಿಯುವಾಗ ಓಂ ನಮ ಶಿವಾಯ ಅನ್ರಿ, ಬಸವ ಅನ್ರಿ, ಶಿವಯೋಗಿ ಅನ್ರಿ, ಸಿದ್ಧಾರೂಢ ಅನ್ರಿ, ಎಲ್ಲಾ ಲಿಂಗ ಅನ್ರಿ. ಜೈನತಿ ಮುನಿ ಮಹಾರಾಜರ ಹೆಸರು ತಗೊಳ್ರಿ, ಆಂಜನೇಯನ ಹೆಸರು ತಗೊಳ್ರಿ. ಯಾರ ಹೆಸರಲ್ಲಿ ಕರೆದ್ರು ಸಹಿತ ಭಗವಂತಗ ಹೋಗಿ ಮುಟ್ಟುತ್ತದ. ಆವಿಷ್ಯ ವ್ಯರ್ಥ ಆಗೋದ್ರೊಳಗೆ ಹಿಡ್ಕೋಬೇಕಾಗ್ಯದ. ಬಾಳ ಹೋಗ್ಯದ ವಯಸ್ಸು ನಮ್ಮದು, ಆದ್ರ ಆವಿಷ್ಯ ವ್ಯರ್ಥ ಆಗೋದ್ರೊಳಗೆ ಹಿಡ್ಕೋಬೇಕಾಗ್ಯದ ಅನ್ಲಿಕ್ಕೆ ನಾನು ಬಹಳ ಇತಿಹಾಸ ಆಳಕ್ ಹೋಗೋದಿಲ್ಲ. ಮತ್ತೊಂದಿನ ಪ್ರವಚನ ಮಾಡೋನು. ಇನ್ನೊಂದೆರಡು ಮಾತೇಳಿ ನನ್ನ ಮಾತು ಮುಗಿಸ್ತೇನೆ. ಕಲಬುರಗಿ ಶರಣಬಸಪ್ಪನವ್ರು ಅಂತ ಆಗ್ಬೋದು, ಬಹಳ ದೊಡ್ಡ ಜ್ಞಾನಿಗಳು. ಯಾರೋ ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ನನ್ನ ಮಗನ ಮದುವೆ ಐತ್ರಿ, ಒಂದು 50,000 ರೂಪಾಯಿ ಕೊಡ್ರಿ ಅಂತ. ನಾನು ಮಠಾಧೀಶಪ್ಪ ಸ್ವಾಮೀಜಿ ಇದೀನಿ, ನನ್ನ ಹತ್ರ ಎಲ್ಲಿದ ಹಣ ಅಂತಂದಾಗ, ಏನಿಲ್ರಿಯಪ್ಪ ಏನ್ ಮಾಡ್ತೀರಿ ಗೊತ್ತಿಲ್ಲ, ನನಗೆ 50,000 ಕೊಡ್ಲೇಬೇಕ್ರಿ ಅಂತ. ಅಷ್ಟ ಅನ್ನೋದ್ರೊಳಗ ತೋಟದೊಳಗಿಂದ ಒಂದು ನಾಗರಹಾವು ಬರ್ತದ. ಅವಾಗ ಶರಣಬಸಪ್ಪನವ್ರ ಅಂತಾರ ಭಕ್ತನಿಗೆ, ಆ ಹಾವು ಹಿಡ್ಕೊರಪ್ಪ ನಿನ್ಗೆ ಚಲೋ ಆಗ್ತದ ಅಂದ್ರು. ಅವಂದ, ಯಪ್ಪ ರೊಕ್ಕ ಕೊಡಂಗಾದ್ರ ಕೊಡ್ರಿ, ಹಾವು ಹಿಡಿಸಿ ಕೊಲ್ಲಬೇಕಂತ ಮಾಡಿರೇನ್ರಿ ಅಂತಂದ. ಶರಣಬಸಪ್ಪನವ್ರ ಅಂತಾರ, ಏನಿಲ್ಲೋ ನಿನ್ಗೆ ಚಲೋ ಆಗ್ತದ ಹಿಡ್ಕೊ ಅಂದ್ರು. ಹಿಡಿಲಿಲ್ಲವ, ಅಲ್ಲೇ ಹೊತ್ತಿತ್ತು. ಮುಖ ಮುಂದ್ ಮಾಡಿ ನಾಗರಹಾವು 70% ಒಳಗ್ ಹೋಗ್ತದ. ಈಗರ ಹಿಡಿಯೋ ಚಲೋ ಆಗ್ತದ ಅಂದಾಗ ಭಕ್ತನ ತಲೆ ಒಳಗ್ ಬರ್ತದ. ಮುಖ ಮುಂದ್ ಮಾಡಿ ಒಳಗ್ ಹೋಗ್ಯದ.
ಬಾಲ ಮುಟ್ಟಿದ್ರೆ ಕಡಿದದ ಅಂತೇಳಿ ಮುಟ್ಟಿದ 30% ಬಾಲ ಬಂಗಾರ ಆಗಿ ಅವನ ಕೈಯಾಗ ಬರ್ತದ. ಅವಾಗ ಭಕ್ತನ್ ತಲೆಯಾಗ ಬರ್ತದ. ಶರಣ ಬಸವಪ್ಪನವ್ರ ಕಡೆ ನೋಡ್ದ, ಯಪ್ಪ ಮುಖ ಮುಂದ್ ಮಾಡಿ ಒಳಗ್ ಹೋಗಿತ್ರಲ್ಲ, ಒಂದಿಷ್ಟು ಬಾ ಅಂತ ಹೇಳಿ ಹಿಡ್ಕೋತೀನಿ ಅಂತ. ಹೋಗಂತ ಹೇಳಿದ್ರು. ಬಹಳ ವ್ಯರ್ಥ ಆಗಿ ಹೋಗ್ಯದ. ಕೋವಿಡ್ದೊಳಗ ದೊಡ್ಡ ಮಠಾಧೀಶರನ್ನ ಬಿಟ್ಟಿಲ್ಲ, ಸಾವಿರ ಲಕ್ಷ ಕೋಟಿ ಹಣ ಆಯ್ತಂದ್ರು ಬಿಟ್ಟಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದೇ ನಮ್ಮ ಜಿಲ್ಲೆಯವರು ಸುರೇಶ್ ಅಂಗಡಿ ಅಂತೇಳಿ ರೈಲ್ವೆ ಮಂತ್ರಿ ಇದ್ರು. AC ಕಾರ್ ಇತ್ತು, ವಿಮಾನದೊಳಗೆ ಅಡ್ಡಾಡ್ತಿದ್ರು, ಹೆಂಡತಿ ಮಕ್ಕಳು ಉತ್ತಾರ ಇತ್ತು, ಲಕ್ಷ ಕೋಟಿ ಗಟ್ಲೆ ಹಣ ಇತ್ತು. ದೆಹಲಿ ಒಳಗ ಕೊರೋನಾದಾಗ ಸತ್ರ ಹೆಣ ಸಹಿತ ಬೆಳಗಾವಕ್ಕೆ ಬರ್ಲಿಲ್ಲ. ಟಿವಿಯಾಗ ನೋಡಿರಿ, ಕೊರೋನಾದಾಗ ತಾವೆಲ್ಲ ಹೆಣವನ್ನ 2 ಕಟ್ಟಿಗೆಗೆ ಹಗ್ಗ ಹಾಕಿ ಕಟ್ಟಿದ್ರು. ಮಣ್ಣು ಮಾಡುವಾಗ ಹಗ್ಗ ಬಿಚ್ಚಿದ್ರ ಕಾಲ ಜೋತ್ ಬಿದ್ರ ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಪಿಎಗಳು ಮುಟ್ಲಿಲ್ಲ, ಉದ್ದಾರ ಮುಟ್ಲಿಲ್ಲ, ಸರ್ಕಾರ ಮುಟ್ಲಿಲ್ಲ. ನರ್ಸ್ಗಳ ಕಟ್ಟಿಗೆಲೆ ತಿವುದಾರ. ಯಾವಾಗ ಹೋಗ್ತದ ಗೊತ್ತಿಲ್ಲ. ಅದಕ್ಕ ಶಿವಗಳು ಹೇಳ್ಯಾರ, ಇದ್ದಂಗಿರ್ಬೇಕು ಇಲ್ಲದಂಗಿರ್ಬೇಕು. ಅವ ಒಂದಿನ ಕರಿತಾನ, ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು, ಅದೇ ನಿಜವಾದ ಮುಕ್ತಿ ಅಂತ ಹೇಳ್ಯಾರ. ಯಾಕೆ 12ನೇ ಶತಮಾನದೊಳಗೆ ಬಸವಣ್ಣವ್ರು ಆಗಿ ಹೋದ್ರು ಸಹಿತ ಇವತ್ತು ನಾವು ಸ್ಮರಣೆ ಮಾಡ್ತೀವಿ. ಸಾಮಾನ್ಯ ತಿಳುವಳಿಕೆ ಬಂದು ಹುಡುಗನ ಮುಂದೆ ಬಸವಣ್ಣವ್ರ ಫೋಟೋ ಇಡೀರಿ, ಬಸವಣ್ಣವ್ರ ಅಂತ ಹೇಳ್ತದ. ಕಲ್ಯಾಣದೊಳಗ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದ ರಕ್ತ ಸಿಕ್ತ ಮಾಡಿ ದಾರಿ ಮಧ್ಯದೊಳಗೆ ಎಸೆದಿರ್ತಾರ. ಅರೇ ಪ್ರಜ್ಞಾವಸ್ಥೆಯೊಳಗೆ ಇರ್ತಾನ. ಯಾರೋ ಒಬ್ಬ ವ್ಯಕ್ತಿ ಬಂದು ಮುಟ್ತಾನ. ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂತವ್ ಗೊತ್ತಿರೋದಿಲ್ಲ. ಆದ್ರೆ ಬಿದ್ದಂತವನು ಭಯಕ್ಕೆ ಬರ್ತಿರ್ತದ, ಬಸವ ಬಸವ ಬಸವಣ್ಣ ಅಂತ ಹೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನಾನಾ ಮುಟ್ಟಿನಪ್ಪ, ನಾನಾ ಬಸವಣ್ಣ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ ಬಿದ್ದಂತ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗ ಬಿದ್ದಂತವ್ರು ಎತ್ತುವಂತವ್ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯದ, ಅದಕ್ಕೆ ಬಸವಣ್ಣ ಅಂದೀನಿ. ಬಸವಣ್ಣವ್ರ ಕಾಲಾವಧಿಯೊಳಗ ಕಳ್ಳರು, ಕೊಲೆಗಡಕರು, ಅಂಧಕಾರರು ಸಹಿತ ಬದಲಾವಣೆಯಾಗಿ ಭಕ್ತರಾಗ್ಯಾರ. ಬಸವಣ್ಣವ್ರ ಬಗ್ಗೆ ಇನ್ನೊಂದು ಮಾತು ನೆನಪು ಮಾಡ್ಕೊಳ್ತೀನಿ. ಕಳ್ಳರು ಬದಲಾವಣೆ ಆಗ್ಯಾರ ಅಂತ ಹೇಳಿದ್ದಲ್ಲ. ಕಲ್ಯಾಣದೊಳಗೆ ಭದ್ರ ಅಂತ ಒಬ್ಬ ಕಳ್ಳನಿದ್ದ. ಆ ಕಳ್ಳನ ಹೆಂಡತಿ ಮನಿ ಹೊರಗೆ ನಿಂತಾಗ ಬಸವಣ್ಣವ್ರ ಧರ್ಮ ಪತ್ನಿ ನೀಲಾಂಬಿಕೆ ಅವ್ರಲ್ಲಿ ಹಾರು ಹೋಗ್ತಿರ್ತಾರ. ಕಳ್ಳನ ಹೆಂಡತಿ ನೀಲಾಂಬಿಕೆ ಅವ್ರ ಮೈ ಮೇಗಿರ್ತಕ್ಕಂಥ ಬಂಗಾರವನ್ನ ನೋಡಿ ಮೋಹಗೊಳ್ತಾಳ. ತನ್ನ ಗಂಡನಿಗೆ ಹೇಳ್ತಾಳ, ಎಲ್ಲಾ ಬಂಗಾರವನ್ನ ಕಳ್ಳತನ ಮಾಡಿ ತಂದು ಕೊಟ್ರೆ ನಿನಗೆ ಊಟಕ್ಕಂದ್ರೆ ಪ್ರಸಾದ ಹಾಕ್ತೀನಿ ಅಂತ ಹೇಳಿದ್ರು. ಅವಾಗ ಭದ್ರನಿಗೆ ಅನಿವಾರ್ಯ ಆಗ್ತದ, ಕಳ್ಳತನ ಮಾಡಕ್ ಹೋಗ್ಬೇಕಲ್ಲ. ಬಸವಣ್ಣವ್ರ ಮಹಾಮನೆಯೊಳಗೆ ಹೋಗಬೇಕಂದ್ರೆ ನಮ್ಮ ನಿಮ್ಮಂಗ ಪ್ರವೇಶ ಇರ್ಲಿಲ್ಲ. ಹಣಿ ಮ್ಯಾಗ ವಿಭೂತಿ ಇರಬೇಕು, ಕೊರಳ ಲಿಂಗ ಇದ್ರೆ ಮಾತ್ರ ಪ್ರವೇಶ ಇರ್ತಿತ್ತು. ಏನ್ ಮಾಡಿದ, ಅಲ್ಲೇ ಇರ್ತಕ್ಕಂಥ ವಿಭೂತಿ ಹಚ್ಕೊಂಡ, ಲಿಂಗ ಸಿಗಲಿಲ್ಲ. ಒಂದು ಚಲೋ ಬಟ್ಟಿ ಒಳಗ ಕಲ್ಲನ್ನ ಕಟ್ಕೊಂಡ ಲಿಂಗ ಕಟ್ಕೊಂಡು ಒಳಗೆ ಹೋದ. ಮಧ್ಯರಾತ್ರಿ ಎಲ್ಲರೂ ಗಾಢ ನಿದ್ರೆಯೊಳಗಿದ್ದಾಗ ನೀಲಾಂಬಿಕೆ ತಾಯಿಯವ್ರ ನಿದ್ರೆಯೊಳಗಿದ್ರು. ಎಲ್ಲಾ ಬಂಗಾರ ಕಳ್ಳತನ ಮಾಡ್ತಾನ. ಇನ್ನೇನು ಮಾಂಗಲ್ಯಕ್ಕೆ ಕೈ ಹಾಕೋದ್ರೊಳಗೆ ತಾಯಿಯವ್ರಿಗೆ ಎತ್ತರ ಆಗ್ತದೆ. ಅವಾಗ ಕಳ್ಳ ಕಳ್ಳ ಅಂತ ಚಿರಿದ್ರ ಬಸವಣ್ಣವರು ಎಲ್ಲರೂ ಎದ್ದು ಬಂದು ನಿಲ್ತಾರ. ಎಲ್ಲಿ ನಾನು ಕಳ್ಳ ಅಂತ ಬಸವಣ್ಣವ್ರು ಕೇಳಿದ್ರ ನೀಲಾಂಬಿಕೆ ಅವ್ರು ಹೇಳ್ತಾರೆ, ಇಲ್ಲದ ನೋಡ್ರಿ ಕಳ್ಳ ಅಂತ ಹೇಳಿ. ಆದ್ರ ಬಸವಣ್ಣವ್ರ ಕಳ್ಳ ಅನ್ಲಿಲ್ಲ. ಕಳ್ಳನಿಗೆ ಏನಂದ್ರ ಒಡನಿರ್ದ ಸತಿಯನ್ನು ನಂಬಿರ್ತೇನಯ್ಯ. ಕಳ್ಳನ ಮನೆಗೆ ಬಲುಗಳ್ಳನೊಬ್ಬ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಬರ್ಲಿಕ್ಕೆ ಸಾಧ್ಯದ. ಅವ ಕಳ್ಳಲ್ಲ, ಕೂಡಲ ಸಂಗಮ ರೂಪದೊಳಗೆ ಬಂದು ನೀನು ಬಂಗಾರ ತಗೊಂಡು ಹಗರ್ ಮಾಡಕ್ ಬಂದನ, ಕಾಲಿಗೆ ಬಿದ್ದ ಶರಣಾಗುವ. ಅವಾಗ ಕಳ್ಳಂತಾನ, ಯಪ್ಪ ನಾ ಕಳ್ಳದೇನ್ರಿ, ತಾಯಿಯವ್ರಿಗೆ ಬೈಬೇಡ್ರಿ. ಬೇಕಂದ್ರ ನೋಡ್ರಿ ವಿಭೂತಿ ಧಾರಣ ಮಾಡ್ಕೊಂಡಿನಿ, ನನ್ನ ಹತ್ರ ಲಿಂಗ್ ಇಲ್ಲ, ಕಲ್ಲ ಕಟ್ಕೊಂಡು ಬಂದಿನ್ರಿ ಅಂತ ಅರವಿ ಬೀಚ್ ಕಲ್ ಹಿಡಿತಾನ. ಅವನ ಕೈಯೊಳಗ್ ಕಲ್ಲಾಗಿರ್ತದ. ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣವ್ರ ದೃಷ್ಟಿ ಬಿದ್ದ ಕಲ್ಲು ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಭಕ್ತಿಯ ತಾಕತ್ತು. ಸಮಯನು ಬಹಳ ಆಗ್ಯದ, ಮತ್ತೊಂದ್ ಸಾರಿ ಕೊಡುನು. ಒಂದು ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ಈ ಕರೆಂಟು ಮೈಕ್ ಸಮಯ ಕೊಡ್ತಾರ ಸೌಕರ್. ಇವ್ರು ಯಾರು ಈ ಕಡೆ ಓಂ ನಮಃ ಶಿವಾಯ ಅಂತಿದ್ದಿಲ್ಲ, ಮೊಬೈಲ್ ತೆಗ್ದ ಬಿಟ್ಟಿದ್ರಿ. ಎಲ್ಲರ ಲಕ್ಷ ಮೊಬೈಲ್ ಕಡೆ ಏನಾದ್ರು ಮೊಬೈಲ್ ಬಳಕೆ ಮಾಡ್ರಿ ಬೇಡ ಅಂತಿಲ್ಲ. ಮೊಬೈಲ್ ಸಂಸ್ಕೃತಿಯನ್ನು ಒಂದಿಷ್ಟು ಕಡಿಮೆ ಮಾಡಿ. ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ ಮಟ್ಟ ಮನೆಯೊಳಗೆ ಟಿವಿ ಹಚ್ಚಬೇಡ್ರಿ, ಮೊಬೈಲ್ ಬಳಕೆ ಮಾಡಬೇಡ್ರಿ. ನಿಮ್ಮ ಮಕ್ಕಳಿಗೆ ಸಂಸ್ಕಾರಯುಕ್ತ ಶಿಕ್ಷಣವನ್ನ ಕೊಡ. ನೀವು ಕಡಿಮೆ ಮಾಡಿದ್ರೆ ಅದೇ ದಾರಿ ಒಳಗೆ ನಿಮ್ಮ ಮಕ್ಕಳು ಬರ್ತಾರ.
ಮತ್ತೆ ಏನ್ ಮಾತಾಡಿದ್ರು ಕೆಲವೊಮ್ಮೆ ನಾವು ಮೊಬೈಲ್ ಸಂಸ್ಕೃತಿ ಒಳಗೆ ಮಾತಾಡ್ತಾ ಇದ್ದೀವಿ. ಒಂದು ಸಣ್ಣ ಮಾತು ಹೇಳ್ತೀನಿ. ಹಾಸನ ಜಿಲ್ಲೆ ಅರಸೀಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಕಾರ್ಯಕ್ರಮ ಮುಕ್ತಾಯ ಆಯ್ತು. ಯಪ್ಪ ಮನೆಗೆ ಹೋಗ್ರಿ ಅಂದ. ನಡಿಪ ಅಂತಂದೆ. ಬಹಳ ದೊಡ್ಡ ಮನೆ ಅದು. ಮನೆ ಮುಂದೆ 2 ಸಣ್ಣ ಮಕ್ಕಳು ಆಡ್ತಾ ಇದ್ದು. ಸೋಮ ಇವ್ಯಾರ ಮಕ್ಕಳು ಅಂದೆ. ಯಪ್ಪ ನನ್ನ ಮಕ್ಕಳ್ರಿ ಅಂದ. ಏನಿಟ್ಟಿಯೋ ಹೆಸರಂದೆ. ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂತ. ನನಗೇನ್ ಅನಿಸ್ಲಿಲ್ಲ. ಮನಿ ಒಳಗೆ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡು ಆ ಕಡೆಯಿಂದ ಬಂದ್ರು. ಸೋಮ ಈ ಹೆಣ್ಮಗಳು ಯಾರೋ ಅಂದೆ. ಯಪ್ಪ ಯಾಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ರಿ ಅಂತ. ಅಷ್ಟೊಳಗೊಂದು ವಯಸ್ಸಾದ ಮುದುಕಿ ಬಂತು. ಕಾಲ್ ಹಿಡ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಮುದಕ್ ಬಂದು ಸೋಫಾ ಬಾಜು ಕುಂತ. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಅವನರಿ ನಮ್ಮಪ್ಪ ಎಷ್ಟಡಿ ಬೋತ್ರಿ ಅಂದ. ನಾನು ಮೊಬೈಲ್ ಅಂಗಡಿ ಒಳಗ ಬಂದೀನಿ ಅಂತ ಮನವರಿಕೆ ಆಗಿತ್ತು. ಎದ್ದು ಹೋಗ್ಬೇಕು ಅನ್ನೋದ್ರೊಳಗ ಮ್ಯಾಗ ಒಂದು ಭಾವಚಿತ್ರ ಹಾಕಿದ್ದು. ಇದನ್ನೊಂದು ಕೇಳೋಣ ಅಂತ ಕೇಳಿದೆ. ಸೋಮ ಈ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂತ. ಮೊಬೈಲ್ ಭಾಷೆಯೊಳಗ ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರುತ್ತೀವಿ. ಆದ್ರೆ ಇವತ್ತು ಕೌಟಗಪ್ಪ ಗ್ರಾಮದ ನಿಮ್ಮೆಲ್ಲ ತಾಯಂದ್ರ ನೋಡಿದ್ರೆ ಏನು ಖುಷಿ ಅನಿಸ್ತದಂದ್ರೆ, ಒಂದಿಷ್ಟು ಮಳೆ ಹತ್ತಿದ್ರೆ ಎಲ್ಲಾರು ಎದ್ದು ಹೋಗ್ತಿದ್ರು. ಗುರುಗಳು ಬಂದಾರ, ಇಂತ ಯುವ ಮಿತ್ರ ಬಂದಾರ, ನಾಯಕರು